ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೈಲಾರ ಲಿಂಗನ ಕಾರ್ಣಿಕ ಹೊರಬಂದಿದೆ. ಈ ಮುಖಾಂತರ ಮೈಲಾರ ಲಿಂಗೇಶ್ವರನ ಕಾರ್ಣಿಕ ಏನಿದೆ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಎಲ್ಲರೂ ಕೂಡ ತೀವ್ರ ಕುತೂಹಲದಿಂದ ಕಾಯ್ತಿದ್ದಂತಹ ಮೈಲಾರ ಲಿಂಗನ ಕ್ಷೇತ್ರದ ಗೊರವಯ್ಯ ರಾಮಪ್ಪನ ಕಾರ್ಣಿಕಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ತೀವ್ರ ಕುತೂಹಲದಿಂದ ಕಾಯ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಾಗೆ ಇಂದು ಮೈಲಾರ ಕಾರ್ಣಿಕ ಆಚೆ ಬಂದಿದೆ. ಸೊ ಈ ಮೈಲಾರ ಕಾರ್ಣಿಕದ ಕುರಿತು ಯಾವ ರೀತಿಯಾದಂಥ ವಿಶ್ಲೇಷಣೆಗಳು ನಡೀತಾ ಇದೆ, ಇದು ಒಳ್ಳೆಯದಾ ಅಥವಾ ಕೆಟ್ಟದಾ, ಇದು ದೇಶಕ್ಕೆ ಸಂಬಂಧಪಟ್ಟ ಒಂದು ಭವಿಷ್ಯವಾಣಿಯಾಗಿದೆ. ಈ ಭವಿಷ್ಯವಾಣಿ ಯಾವ ರೀತಿಯಾದಂತಹ ಮೆಸೇಜನ್ನು ಕೊಡ್ತಾ ಇದೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗೆ, ರೈತರಿಗೆ ಸಿಹಿ ಸುದ್ದಿ ಇದೆಯಾ ಇದರಿಂದ ಅನ್ನುವಂಥದ್ದನ್ನ ತಿಳಿತಾ ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಸೊ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶ್ರೀ ಕ್ಷೇತ್ರ ಮೈಲಾರ ಲಿಂಗೇಶ್ವರ ಈ ಕ್ಷೇತ್ರ ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಗೆ ಸೇರಿರುವಂತಹ ಹೂವಿನಡಗಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಮೈಲಾರ ಗ್ರಾಮದಲ್ಲಿ ಈ ಮೈಲಾರ ಲಿಂಗ ನೆಲೆಸಿದ್ದಾನೆ ಅನ್ನುವಂಥದ್ದು. ಸ್ನೇಹಿತರೆ, ಮೈಲಾರ ಲಿಂಗೇಶ್ವರ ದ್ವಾಪರ ಯುಗದಲ್ಲಿ ಏನು ಮಲ್ಲಾಸುರ ಎಂಬ ರಾಕ್ಷಸನು ಋಷಿ ಮನೆಗಳಿಗೆ ಕೊಡ್ತಾ ಇರ್ತಕ್ಕಂಥ ತೊಂದರೆಗಳನ್ನು ಮಾಡ್ತಿದ್ದ ಈ ಮಲ್ಲಾಸುರನನ್ನು ವಧೆ ಮಾಡಲಿಕ್ಕೆ ಶಿವನ ಬಳಿಗೆ ಪ್ರತಿ ವರ್ಷದ ಪದ್ಧತಿಯಂತೆ ಸಲ್ಲಿಸಿದ್ರೆ ಶ್ರೀ ಕ್ಷೇತ್ರ ಮೈಲಾರ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಪುಣ್ಯಕ್ಷೇತ್ರದ ಜೊತೆಯಾಗಿ 2025 ಜಾತ್ರೆ ಪ್ರಾರಂಭಗೊಂಡಿದೆ. ಈ ಒಂದು 4/2/2025 ರಥಸಪ್ತಮಿ ಭಗವಂತ 7 ಕೋಟಿ ದೇವಾನುದೇವತರ ಸಮೇತ ಮೈಲಾರ ಲಿಂಗೇಶ್ವರ ಗಂಗೆಮಾಳನಾಗಿ ಈ ಒಂದು ನೆಲೆಸಿದ್ದಾನೆ. ದಿನ ಲಿಂಗೇಶ್ವರನ ಜೊತೆಗೆ ತಾಯಿ ಪಾರ್ವತಿಯ ರೂಪದಲ್ಲಿ ಗಂಗೆ ಮಾಳವನ್ನು ಕೂಡ ನೆಲೆಸಿದ್ದಾಳೆ ಅನ್ನುವಂಥದ್ದು ಇತಿಹಾಸ ಆಗ್ತದೆ. ಬಟ್ ಪ್ರತಿ ಸಾರಿಯೂ ಕೂಡ ವರ್ಷ ಭವಿಷ್ಯವನ್ನು ನೋಡ್ತಾ ಇರ್ತಕ್ಕಂತಹ ಈ ಮೈಲಾರ ಲಿಂಗನ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಗೊರವಯ್ಯನ ಒಂದು ಕಾರ್ಣಿಕ ಬರ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನಾ ರೀತಿಯಾದಂಥ ಚರ್ಚೆಗಳು ನಡೀತಾ ಹೋಗ್ತದೆ ಅನ್ನುವಂಥದ್ದು. ಸೊ ಈ ಒಂದು ಕಾರ್ಣಿಕ ಏನಿದೆಯಲ್ಲ, ಏನು ಗೊರವಯ್ಯನ ಆ ಕಾರ್ಣಿಕ ಏನಿದೆಯಲ್ಲ, ಇದು ವರ್ಷ ಭವಿಷ್ಯವನ್ನು ತಿಳಿಸ್ತಾ ಹೋಗುತ್ತೆ. ಈ ಮುಖಾಂತರ ರಾಜಕೀಯಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಾಗಿರ್ಬೋದು, ಮಳೆ ಬೆಳೆಗೆ ಸಂಬಂಧಪಟ್ಟಾಗೆ ಒಂದು ರೀತಿಯಾದಂತಹ ಭವಿಷ್ಯವನ್ನು ನುಡಿತಾನೆ ಗೊರವಯ್ಯ ಅನ್ನುವಂಥದ್ದು ವಿಶೇಷ ಆಗ್ತದೆ. ಸ್ನೇಹಿತರೆ, ಈ ಒಂದು ಜಾತ್ರೆಗೆ ಸಂಬಂಧಪಟ್ಟಾಗೆ ನಾನಾ ಪ್ರದೇಶಗಳಿಂದ ಈ ಮೈಲಾರಲಿಂಗನ ಜಾತ್ರೆಗೆ ಜನಗಳು ಕೂಡ್ತಾರೆ ಅನ್ನುವಂಥದ್ದು. ಈ ಮುಖಾಂತರ ಅತಿ ದೊಡ್ಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸ್ನೇಹಿತರೆ, ಮೈಲಾರಲಿಂಗನ ಕಾರ್ಣಿಕವನ್ನು ಕುರಿತು ಹಿಂದೆ ನಡೆದಿರ್ತಕ್ಕಂಥ ಕೆಲವು ಕಾರ್ಣಿಕಗಳ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ. ವೀಕ್ಷಕರೇ, ಕಳೆದ ವರ್ಷ 2024 ವರ್ಷದಲ್ಲಿ ಮಳೆ ಬೆಳೆ ಸಂಪಾಯದಲ್ಲಿ ಪರಕ್ಕನ್ನುವಂಥ ಒಂದು ಭವಿಷ್ಯವಾಣಿ ನುಡಿದಿದ್ದ ಗೊರವಯ್ಯ ರಾಮಪ್ಪನವರು. ಗೊರವಯ್ಯ ರಾಮಪ್ಪಜ್ಜ ನುಡಿದಿದ್ದಂತಹ ಈ ಒಂದು ಕಾರ್ಣಿಕಕ್ಕೆ ಸಂಬಂಧಪಟ್ಟಾಗೆ ಅದೇ ರೀತಿಯಾದಂಥ ಮಳೆ ಬೆಳೆಗಳು ತುಂಬ ಶ್ರೇಷ್ಠತೆಯಿಂದ ಕೂಡಿತ್ತು 2024ರಲ್ಲಿ ಅನ್ನುವಂಥದ್ದು. ಆ ಒಂದು ಏನು ಕಾರ್ಣಿಕನೂ ಕೂಡ ನಿಜವಾಯಿತು ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಅದೇ ರೀತಿ 2023ರಲ್ಲಿ ಅಂಬಲಿ ಅಳಿಸಿತು ಕಂಬಳಿ ಬೀಸಿತು ಅನ್ನುವಂತಹ ಒಂದು ಕಾರ್ಣಿಕವನ್ನು ನುಡಿದಿದ್ದ ಗೊರವಯ್ಯ ರಾಮಪ್ಪಜ್ಜ ಅನ್ನುವಂಥದ್ದು. ಆ 2023ರಲ್ಲೂ ಕೂಡ ಈ ಮುಖಾಂತರ ಕುರುಬ ಸಮಾಜಕ್ಕೆ ಸೇರಿದಂತಹ ಏನು ಕಂಬಳಿ ಅಂತಂದರೆ ಕುರುಬ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಈ ಮುಖಾಂತರ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಕಾರ್ಣಿಕವನ್ನು ನುಡಿದಿದ್ದ ಗೊರವಯ್ಯ ಅನ್ನುವಂಥದ್ದು, ಅದು ಕೂಡ ಇತಿಹಾಸದಲ್ಲಿ ನಿಜವಾಗಿದೆ ಅನ್ನುವಂಥದ್ದು. ಹೀಗೆ ಪ್ರತಿ ಬಾರಿ ಕೂಡ ಕಾರ್ಣಿಕವನ್ನು ಕೊಡ್ತಾ ಇರ್ತಕ್ಕಂತಹ ಗೊರವಯ್ಯ ಏನಿದೆಯಲ್ಲ, ಈ ಒಂದು ಕಾರ್ಣಿಕ ಪ್ರತಿ ಬಾರಿಯೂ ಕೂಡ ನಿಜವಾಗ್ತಾ ಹೋಗ್ತಾಯಿದೆ ಅನ್ನುವಂಥದ್ದು. ಇಂದಿರಾ ಗಾಂಧಿಯ ಸಮಯದಲ್ಲೂ ಕೂಡ ಈ ಒಂದು ಇಂದಿರಾ ಗಾಂಧಿಯ ಹತ್ಯೆಗೆ ಸಂಬಂಧಪಟ್ಟ ಒಂದು ಭವಿಷ್ಯವಾಣಿ ನುಡಿದಿದ್ದ ಗೊರವಯ್ಯ ಅನ್ನುವಂಥದ್ದು ಇರ್ಬೋದು. ಹೀಗೆ ಸಾಲು ಕಾರ್ಣಿಕಗಳು ನಿಜವಾಗ್ತಾ ಹೋಗುತ್ತೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಅದೇ ರೀತಿ ಈ ಬಾರಿನೂ ಕೂಡ 2025ರಲ್ಲೂ ಕೂಡ ತುಂಬಿದ ಕೊಳ ತುಳುಕಿತಲೇ ಪರಾಕ್ ಅನ್ನುವ ಮುಖಾಂತರ ಎಲ್ಲೋ ಒಂದು ರೀತಿಯಾದಂತಹ ಇದನ್ನು ಈ ಒಂದು ಕಾರ್ಣಿಕ ತುಂಬ ಒಳ್ಳೆಯದಿದೆ ಅನ್ನುವಂಥದ್ದು ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಇದು ರಾಜಕೀಯವಾಗಿ ಸಿದ್ದರಾಮಯ್ಯನ ಸರ್ಕಾರ ಪತನ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಾವೆಲ್ಲ ವಾಡಿಕೆಯಾಗಿ ಕೇಳಿದಾಗೆ ತುಂಬಿದ ಕೊಳ ತುಳುಕುವುದಿಲ್ಲ ಅನ್ನುವಂಥದ್ದನ್ನ ಕೇಳಿದ್ದು. ಇದು ಯಾವುದಿದು ತುಂಬಿದ ಕೊಳ ತುಳುಕಿತಲೇ ಪರಾಕ್ ಅನ್ನುವಂಥದ್ದನ್ನ ವಿಶ್ಲೇಷಣೆಯನ್ನು ಮಾಡಿದಾಗ ಕೆಲವರು ಬಲ್ಲ ವ್ಯಕ್ತಿಗಳಿಂದ ನಾವು ತಿಳ್ಕೊಂಡಾಗ ತುಂಬಿದ ಕೊಳ ತುಳುಕಿತಲೇ ಪರಾಕ್ ಅನ್ನುವಂಥದ್ದು ತುಂಬ ಒಳ್ಳೆಯದಿದೆ, ಈ ಬಾರಿಯ ಮಳೆ ಬೆಳೆ ತುಂಬ ಚೆನ್ನಾಗಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಿದ್ದಾರೆ ವೀಕ್ಷಕರು. ಈ ಮುಖಾಂತರ ಈ ವರ್ಷ 2025ರ ಕಾರ್ಣಿಕದಲ್ಲಿ ಏನಿದೆಯಲ್ಲ,
ಈ ವರ್ಷ ಮಳೆ ಬೆಳೆ ತುಂಬ ಚೆನ್ನಾಗಾಗುತ್ತೆ, ಈ ವರ್ಷ ರೈತರು ಸುಭಿಕ್ಷವಾಗಿರ್ತಾರೆ ಅನ್ನುವಂಥದ್ದು ಈ ಒಂದು ಸಂದೇಶ ಆಗುತ್ತೆ ಅನ್ನುವಂಥದ್ದು. ಬಟ್ ರಾಜಕೀಯವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಪತನವಾಗುತ್ತಾ, ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಏನಾದರೂ ಕಂಟಕ ಇದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಮೈಲಾರ ಕಾರ್ಣಿಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಹೊಂದಿದೆ. ವರ್ಷದಿಂದ ವರ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ಭವಿಷ್ಯವಾಣಿ ಕೊಡುವ ಮುಖಾಂತರ ಒಂದು ಉತ್ತರ ಕರ್ನಾಟಕದಲ್ಲದೆ ಬೇರೆ ಮಧ್ಯ ಕರ್ನಾಟಕದಿರುವುದು ಇನ್ನೂ ಹಲವು ಮೂಲೆಗಳಿಂದಲೂ ಕೂಡ ಭಕ್ತರು ಬಂದು ಸೇರುವಂಥದ್ದು ಮೈಲಾರಲಿಂಗ. ಪ್ರತಿ ವರ್ಷವೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ಜಾತ್ರಾ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಈ ಒಂದು ಮೈಲಾರಲಿಂಗನ ಕಾರ್ಣಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಅನ್ನುವಂಥದ್ದು. ಸೊ ಅಂದು ಏನು ಮೈಲಾರ ಕಾರ್ಣಿಕ ಏನು ಫೆಬ್ರವರಿ 14ರಂದು ಆಗಿದೆ. ಈ ಮುಖಾಂತರ ಗೊರವಯ್ಯ ರಾಮಪ್ಪಜ್ಜ ತುಂಬಿದ ಕೊಳ ತುಳುಕಿತಲೆ ಎನ್ನುವಂತಹ ಪರಾಕ್ ಅನ್ನುವಂತಹ ಒಂದು ಭವಿಷ್ಯವಾಣಿ ನುಡಿದಿದ್ದಾನೆ. ಸೊ ಈ ಮುಖಾಂತರ ಇದನ್ನು ಸಂಬಂಧಪಟ್ಟ ಕೆಲವರು ಒಳ್ಳೆಯದು ಅಂತೇಳಿ ಕೆಲವರು ವಿಶ್ಲೇಷಣೆ ಮಾಡ್ತಾರೆ, ಕೆಲವರು ಕೆಟ್ಟದ್ದು ಇರ್ಬೋದು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಲ್ಲೋ ಕಂಟಕ ಇದೆ ಎನ್ನುವಂತಹ ವಿಶ್ಲೇಷಣೆಯನ್ನು ಕೂಡ ಮಾಡ್ತಿದ್ದಾರೆ. ನೋಡಬೇಕಾಗುತ್ತೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಿಗೆ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಬಟ್ ಮೈಲಾರ ಲಿಂಗನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿಯೂ ಕೂಡ ಜನಗಳು ಬಂದು ಸೇರ್ತಾರೆ. ಅದ್ರ ಜೊತೆಗೆ ಡೆಂಕನ ಮರಡಿಯಲ್ಲಿ ಏನು ಮಲ್ಲಾಸುರನ ವಧೆಯಾಗಿರ್ತಕ್ಕಂಥ ಡೆಂಕನ ಮರಡಿಯಲ್ಲಿ ಈ ಒಂದು ಮೈಲಾರ ಕಾರ್ಣಿಕ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ತುಂಬ ವಿಶೇಷ ಆಗ್ತದೆ ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿತಾ ಹೋದಾಗ ಸ್ನೇಹಿತರೆ, ಸೊ ಕಾರ್ಣಿಕ ಆಗಿ ಮಾರನೇ ದಿನ ಸರಪಳಿ ಪವಾಡ, ಮೈಲಾರಲಿಂಗನ ಹೆಸರಿನಲ್ಲಿ ಸರಪಳಿ ಪವಾಡ, ಇನ್ನಿತರೆ ಪವಾಡಗಳು ನಡೀತಾ ಹೋಗುತ್ತೆ. ಈ ಮುಖಾಂತರ ತುಂಬ ವಿಶೇಷತೆಯಿಂದ ಕೂಡಿದ ಮೈಲಾರಲಿಂಗನ ಕ್ಷೇತ್ರ ಅನ್ನುವಂಥದ್ದು. ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ, ಈ ಒಂದು ಕಾರಣಕ್ಕೆ ಎಷ್ಟು ನಿಜವಾಗುತ್ತೆ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಯಾರೇನು ಈ ಮೈಲಾರಲಿಂಗನ ಕ್ಷೇತ್ರವನ್ನು ದರ್ಶನ ಮಾಡಿಲ್ಲ, ಹೋಗಿ ಮೈಲಾರಲಿಂಗೇಶ್ವರನ ದರ್ಶನ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಮೈಲಾರಲಿಂಗೇಶ್ವರನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತರಿದ್ದರೆ ಅವರೆಲ್ಲ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಮೈಲಾರಲಿಂಗೇಶ್ವರ ಅನ್ನುವಂತಹ ಒಂದು ಪದವನ್ನು ಬರೆಯುವ ಮುಖಾಂತರ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಏನು 2025ರ ಏನು ಕಾರ್ಣಿಕೋತ್ಸವ ಇದೆಯಲ್ಲ, ಈ ಕಾರ್ಣಿಕ ಏನಿದೆಯಲ್ಲ, ತುಂಬಿದ ಕೊಳ ತುಳುಕುವುದಿಲ್ಲ ಅನ್ನೋ ತುಳುಕಿತಲೇ ಪರಾಕ್ ಅನ್ನುವಂತಹ ಒಂದು ಕಾರ್ಣಿಕಕ್ಕೆ ಸಂಬಂಧಪಟ್ಟಾಗಿ ಕೂಡ ಈ ಮೈಲಾರಲಿಂಗನ ಕ್ಷೇತ್ರದ ಒಡೆಯರಾಗಿರುವಂತಹ ವೆಂಕಪ್ಪ ಅವರು ಕೂಡ ಒಂದು ವಿಶ್ಲೇಷಣೆಗೆ ಒಳಪಡಿಸಿದರೆ, ಅವರು ಕೂಡ ವಿಶ್ಲೇಷಣೆಯ ಪ್ರಕಾರ ಈ ಒಂದು ಮಳೆ ಬೆಳೆ ಚೆನ್ನಾಗಾಗುತ್ತೆ, ಅಭಿವೃದ್ಧಿಯ ಸಂಕೇತವನ್ನು ಸೂಚಿಸಿದೆ ಅನ್ನುವಂಥದ್ದು ಕೂಡ ಅವರ ಒಂದು ಅಭಿಪ್ರಾಯ ಆಗಿರುತ್ತೆ ಸ್ನೇಹಿತರೆ. ಈಗ ಒಟ್ಟಾರೆಯಾಗಿ ಮೈಲಾರಲಿಂಗನ ಒಂದು ಕಾರ್ಣಿಕಕ್ಕೆ ಸಂಬಂಧಪಟ್ಟಾಗ ತೀವ್ರ ಕುತೂಹಲದಿಂದ ಇದ್ವಿ ಎಲ್ಲರೂ ಕೂಡ. ಯಾವ ರೀತಿಯಾದಂಥ ಭವಿಷ್ಯವಾಣಿ ಹೊರಗಡೆ ಬರುತ್ತೆ, ಸೊ ಏನಾಗುತ್ತೆ ಭವಿಷ್ಯ ಅನ್ನುವಂಥದ್ದು ಎಲ್ಲರೂ ಕೂಡ ತೀವ್ರ ಕುತೂಹಲದಿಂದ ಕಾಯ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆಯ ಭವಿಷ್ಯವನ್ನು ಕೊಟ್ಟಿದ್ದಾನೆ ಮೈಲಾರಲಿಂಗ ಅನ್ನುವಂಥದ್ದು. ಈ ಬಾರಿಯೂ ಕೂಡ ಮಳೆ ಬೆಳೆ ಚೆನ್ನಾಗಾಗಲಿ, ಯಾವುದೇ ರೀತಿಯಾದಂಥ ಕಂಟಕ ರೈತರಿಗೆ ಬಾರದೇ ಇರಲಿ, ದೇಶ ಸುಭಿಕ್ಷವಾಗಿರಲಿ ಎನ್ನುವಂಥದ್ದು ಅಷ್ಟೇ ನಮ್ಮ ಅಭಿಪ್ರಾಯ. ಸೊ ಯಾರೇನೋ ಮೈಲಾರಲಿಂಗನ ಕ್ಷೇತ್ರವನ್ನು ದರ್ಶನ ಮಾಡಿಲ್ಲ, ದಯವಿಟ್ಟು ದರ್ಶನ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ಒಂದು ಭಕ್ತರಿದ್ದಾರೆ, ಮೈಲಾರಲಿಂಗನ ಭಕ್ತರಿದ್ದರೆ ಅವರು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮ ವೀಡಿಯೋಗಳನ್ನ ನೋಡ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು. ¡Corre,